ಕೋರಮಂಗಲದ ಪಿಜಿಗೆ ನುಗ್ಗಿ ಯುವತಿಯ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಹಂತಕನನ್ನ ಕೆಡ್ಡಕ್ಕೆ ಕೆಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮಧ್ಯಪ್ರದೇಶದಲ್ಲಿ ಆರೋಪಿ ಅಭಿಷೇಕ್ನನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯ ಆರೋಪಿಯ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ನಿಜಕ್ಕೂ ಯಾವ ಕಾರಣಕ್ಕೆ ಈತ ಹತ್ಯೆ ಮಾಡಿದ್ದಾನೆ ಮತ್ತು ಹತ್ಯೆಗೆ ಯಾರ್ದಾದ್ರೂ ಸಹಾಯವನ್ನ ಪಡೆದಿದ್ನಾ, ಪ್ಲಾನ್ ಈ ತರ ಒಬ್ಬಂದೇನಾ, ಈ ತರದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕೊಲೆ ಮಾಡಿ ಈತ ಎಸ್ಕೇಪ್ ಆಗಿದ್ದ, ತನ್ನ ರಾಜ್ಯಕ್ಕೆ ಮರಳಿ ಹೋಗಿದ್ದ. 4 ದಿನದ ಬಳಿಕ ಆರೋಪಿಯನ್ನ ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ತನಿಖೆಯಲ್ಲಿ ಅತ್ಯಂತ ಬಿಗ್ ಬ್ರೇಕ್ ಥ್ರೂ ಅನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಇನ್ನು ಹಂತಕ ನಿನ್ನೆಷ್ಟೇ ನಾವು ಗಮನಿಸಿದ್ವಿ ಆ ಕೃತಿ ಕುಮಾರಿ ಮೇಲೆ ತನ್ನ ಕ್ರೌರ್ಯವನ್ನ ಹೇಗೆ ತೋರಿಸಿದ್ದಾನೆ ಅಂತ. ಅದೇ ಪಿಜಿಯಲ್ಲಿದ್ದಂತಹ ಸಿಸಿಟಿವಿ ಫುಟೇಜಸ್ ಅಲ್ಲಿ ಹಂತಕನ ಕ್ರೌರ್ಯ ಹಾಗೂ ಆಕೆಗೆ ಎಷ್ಟು ಬಾರಿ ಮನಸ್ಸೋ ಇಚ್ಛೆ ಸ್ಟ್ಯಾಬ್ ಮಾಡ್ತಾನೆ, 10ಕ್ಕೂ ಹೆಚ್ಚು ಸಲ ಸ್ಟ್ಯಾಬ್ ಮಾಡಿ ಕೊಂದು ಮುಗಿಸಿ ಅಲ್ಲಿಂದ ಕಾಲ್ ಕೀಳ್ತಾನೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಅಭಿಷೇಕ್ನನ್ನ ಕೆಡ್ಡಕ್ಕೆ ಕೆಡಿಸುವಂತಹ ಕಾರ್ಯಾಚರಣೆ ಯಾವ ರೀತಿ ಸಾಕ್ತು, ಆತನನ್ನ ಈಗ ಯಾವಾಗ ರಾಜ್ಯಕ್ಕೆ ಕರ್ಕೊಂಡು ಬರುವಂತಹ ಸಾಧ್ಯತೆ ಇದೆ, ಎಷ್ಟು ದಿನ ಬೇಕಾಗತ್ತೆ ಮತ್ತು ವಿಚಾರಣೆ ಹೇಗೆ ಸಾಕ್ತಾ ಇದೆ ಅಂತ? ಮಮತಾ, ಬೆಂಗಳೂರಿನ ಕೋರಮಂಗಲದ ಲೇಡೀಸ್ ಪಿಜಿಗೆ ನುಗ್ಗಿ ಯುವತಿಯನ್ನ ಭೀಕರವಾಗಿ ಕೊಲೆ ಮಾಡಿದಂತ ಆರೋಪಿಯನ್ನ ಕೋರಮಂಗಲ ಪೊಲೀಸರು ಘಟನೆ ನಡೆದ 4 ದಿನಗಳ ಬಳಿಕ ಬಂಧಿಸಿರುವಂತದ್ದು. ಆತ ತನ್ನ ಸ್ವಂತ ರಾಜ್ಯ ಅಂದ್ರೆ ಮಧ್ಯಪ್ರದೇಶದ ಭೂಪಾಲ್ಗೆ ಹೋಗಿದ್ದಂತ ಸಂದರ್ಭದಲ್ಲಿ ಮಾಹಿತಿ ಪಡೆದು ಕೋರಮಂಗಲ ಪೊಲೀಸರು ಅಲ್ಲಿಗೆ ಹೋಗಿ ಬಂಧನ ಮಾಡಿ ಸದ್ಯ ಕರೆದುಕೊಂಡು ಬರ್ತಿದ್ದಾರೆ ಅನ್ನುವಂತ ಮಾಹಿತಿ ಈಗ ಇರುವಂತದ್ದು. ನಿನ್ನೆ ರಾತ್ರಿ ಆರೋಪಿ ಅಭಿಷೇಕ್ನನ್ನ ವಶಕ್ಕೆ ಪಡೆದಂತ ಕೋರಮಂಗಲ ಪೊಲೀಸರು ಮಧ್ಯಪ್ರದೇಶದಿಂದ ವಿಮಾನದ ಮೂಲಕ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕರೆದುಕೊಂಡು ಬಂದು ಅಲ್ಲಿಂದ ನೇರವಾಗಿ ಕೃತ್ಯ ನಡೆದ ಠಾಣಾ ವ್ಯಾಪ್ತಿ ಅಂದ್ರೆ ಕೋರಮಂಗಲ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ತನಿಖೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಆರೋಪಿ ಮಂಗಳವಾರ ನೈಟ್ ಕೋರಮಂಗಲದಲ್ಲಿರುವಂತ ಪಿಜಿಗೆ ನುಗ್ಗಿ ಹತ್ಯೆ ಮಾಡಿದ್ದ. ಅದಾದ ಬಳಿಕ ಏನು ಅಲ್ಲಿ ಕೃತ್ಯ ನಡೆದಂತ ಸ್ಥಳದಿಂದ ಬೇರೊಂದು ಬಟ್ಟೆಗಳನ್ನ ಧರಿಸಿಕೊಂಡು ಈತ ತಲೆಮರೆಸಿಕೊಂಡು ಭೂಪಾಲ್ಗೆ ಹೋಗಿದ್ದ ಅನ್ನುವಂತ ಮಾಹಿತಿ ಪೊಲೀಸರಿಗೆ ತಿಳಿಯುತ್ತೆ. ಆ ಸಿಸಿಟಿವಿ ಆಧಾರವಾಗಿ ಇಟ್ಕೊಂಡು ಪೊಲೀಸರು ಟ್ರೈನ್ ಮೂಲಕ ಹೋಗಿರುವಂತ ಮಾಹಿತಿ ಕೂಡ ಕಲೆ ಹಾಕ್ತಾರೆ. ಅದಾದ ಬಳಿಕ ಭೂಪಾಲ್ಗೆ ಹೋಗಿ ಅಲ್ಲಿ ಭೂಪಾಲ್ನಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿರುವಂತ ಹಳ್ಳಿಯಲ್ಲಿ ಈತ ಅಡಗಿದ್ದ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು. ಅಲ್ಲಿಂದ ಆರೋಪಿಯನ್ನ ಬಂಧಿಸಿ ಸದ್ಯ ಕೋರಮಂಗಲ ಪೊಲೀಸರು 11 ಗಂಟೆಗೆ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದು, ನೇರವಾಗಿ 12 ಗಂಟೆ ಸುಮಾರಿಗೆ ಆತನನ್ನ ಠಾಣೆಗೆ ಕರೆದುಕೊಂಡು ಬಂದು ಹೆಚ್ಚಿನ ವಿಚಾರಣೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು. ಮಮತಾ, ಓಕೆ, ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ.